ಅವಾಯ್ಡ್ ಮಾಡಿದ್ದಾರೆ. ಯಾರು ಕೂಡ ಹೋರಾಟಕ್ಕೆ ಬರಬಾರ್ದು ಅಂತ ಅಂದ್ಬಿಟ್ಟು ಮಾನಸಿಕವಾಗಿ ಹಿಂಸೆ ಮಾಡ್ತಾ ಇದ್ದಾರೆ. ರಾತ್ರಿ ಒಬ್ಬ BLO ಶಿಡ್ಲಘಟ್ಟ ತಾಲೂಕಿನ ನವನೀತ ಅನ್ನೋರು ನೆನ್ನೆಲ್ಲ ಮೊನ್ನೆ ಆಸ್ಪತ್ರೆಗೆ ಹೋಗಿದ್ದಾರೆ. ಅವ್ರು ಅಡ್ಮಿಟ್ ಆಗಬೇಕು ಅಂತ ಕೇಳಿದ್ರು ಕೂಡ ಇವ್ರು ಬಿಟ್ಟಿಲ್ಲ. ಅವ್ರು ನೋಡಲ್ ಆಫೀಸರ್ಗಳು ವಾಪಸ್ ಬರಬೇಕು ಅಂತ ಹೇಳಿ ರಾತ್ರಿ ಸೀರಿಯಸ್ ಆಗಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ಬಂದರೆ ಅಲ್ಲೂ ಕೂಡ ಆಗಲ್ಲ ಅಂತ ಅಂದ್ಬಿಟ್ಟು ಇವತ್ತು ಜಯದೇವ ಕಳಿಸಿದ್ದಾರೆ. ಇವತ್ತು ಸುಮಾರು ಜನಕ್ಕೆ ಹಾರ್ಟ್ ಪ್ರಾಬ್ಲಮ್ ಇದೆ, ಸುಮಾರು ಜನ ಅಂಗವಿಕಲರು ಇದ್ದಾರೆ. ಎಲ್ಲರನ್ನೂ ಕೂಡ ಇವತ್ತು BLO ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ ನಮ್ಮ ಜಿಲ್ಲಾ ಅಧಿಕಾರಿಗಳು. ಕೇಂದ್ರ ಸರ್ಕಾರ 2018ರಿಂದ ಇವತ್ತಿನವರೆಗೂ ಒಂದು ನಯಾ ಪೈಸಾ ಕೂಡ ಅವರ ಯೋಜನೆಗಳಿಗೆ ಕನಿಷ್ಠ ಸೌಲಭ್ಯವನ್ನು ಕೊಟ್ಟಿಲ್ಲ ಮತ್ತು ವೇತನವನ್ನು ಕೊಟ್ಟಿಲ್ಲ. ಇಸ್ಕಾನ್ ಕೊಡೋದನ್ನ ನಾವು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಇಸ್ಕಾನ್ ಏನಾದರೂ ವಿಸ್ತರಣೆ ಮಾಡಿದ್ರೆ ಇಡೀ ಜಿಲ್ಲೆಯಲ್ಲಿ ಉಗ್ರವಾದ ಹೋರಾಟನ ನಾವು ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ತಿಳಿಸ್ತೀವಿ. 2018ರಿಂದ ಕೂಡ ಒಂದೇ ಒಂದು ಸಿಂಗಲ್ ಪೈಸೆ ವೇತನವನ್ನು ಹೆಚ್ಚಳ ಮಾಡಿಲ್ಲ. ಇವತ್ತು ಹೆಚ್ಚುವರಿ ಕೆಲಸಗಳೆಲ್ಲ ಕೂಡ ಈ ಅಂಗನವಾಡಿ ನೌಕರರ ಕಡೆಯಿಂದಾನೇ ಮಾಡಿಸ್ತಾ ಇದ್ದಾರೆ. ಇವತ್ತು BLO ಕೆಲಸ ಮಾಡಿಸ್ತಾ ಇದ್ದಾರೆ. ಇವತ್ತು ಎಲ್ಲ BLOಗಳಿಗೂ ಕೂಡ ಅವಾಯ್ಡ್ ಮಾಡಿದ್ದಾರೆ. ಯಾರು ಕೂಡ ಹೋರಾಟಕ್ಕೆ ಬರಬಾರ್ದು ಅಂತ ಅಂದ್ಬಿಟ್ಟು ಮಾನಸಿಕವಾಗಿ ಹಿಂಸೆ ಮಾಡ್ತಾ ಇದ್ದಾರೆ. ರಾತ್ರಿ ಒಬ್ಬ BLO ಶಿಡ್ಲಘಟ್ಟ ತಾಲೂಕಿನ ನವನೀತ ಅನ್ನೋರು ನೆನ್ನೆಲ್ಲ ಮೊನ್ನೆ ಆಸ್ಪತ್ರೆಗೆ ಹೋಗಿದ್ದಾರೆ. ಅವ್ರು ಅಡ್ಮಿಟ್ ಆಗಬೇಕು ಅಂತ ಕೇಳಿದ್ರು ಕೂಡ ಇವ್ರು ಬಿಟ್ಟಿಲ್ಲ. ಅವ್ರು ನೋಡಲ್ ಆಫೀಸರ್ಗಳು ವಾಪಸ್ ಬರಬೇಕು ಅಂತ ಹೇಳಿ ರಾತ್ರಿ ಸೀರಿಯಸ್ ಆಗಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ಬಂದರೆ ಅಲ್ಲೂ ಕೂಡ ಆಗಲ್ಲ ಅಂತ ಅಂದ್ಬಿಟ್ಟು ಇವತ್ತು ಜಯದೇವ ಕಳಿಸಿದ್ದಾರೆ. ಅವರು 6 ತಿಂಗಳಿಂದ ಕೇಳ್ಕೊತಾ ಇದ್ದಾರೆ ನನ್ನನ್ನು BLO ಕೆಲಸದಿಂದ ಬಿಡುಗಡೆ ಮಾಡಿ ಅಂತ. ಇವತ್ತು ಸುಮಾರು ಜನಕ್ಕೆ ಹಾರ್ಟ್ ಪ್ರಾಬ್ಲಮ್ ಇದೆ, ಸುಮಾರು ಜನ ಅಂಗವಿಕಲರು ಇದ್ದಾರೆ. ಎಲ್ಲರನ್ನೂ ಕೂಡ ಇವತ್ತು BLO ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ ನಮ್ಮ ಜಿಲ್ಲಾ ಅಧಿಕಾರಿಗಳು. ಆದರೆ ಇವತ್ತು ಅವ್ರಿಗೆ ಬೇಕಾಗಿರೋಂಥ ಯಾವುದೇ ಮೂಲಭೂತ ಸೌಲಭ್ಯಗಳನ್ನು ಕೂಡ ಕೊಟ್ಟಿಲ್ಲ. ಒಂದು ಫೋನ್ ಕೊಟ್ಟಿಲ್ಲ, ಒಂದು ಸಿಮ್ ಕೊಟ್ಟಿಲ್ಲ, ಒಂದು ವೈಫೈ ಕೊಟ್ಟಿಲ್ಲ. ಇವತ್ತು 100% ಟಾರ್ಗೆಟ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆನೇ ಇವತ್ತು ಇಡೀ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿದೆ SIR ಮಾಡೋದ್ರಲ್ಲಿ. ಆದರೆ ಇದೆಲ್ಲವನ್ನು ಮಾಡಿರೋಂಥದ್ದು ನಮ್ಮ ಅಂಗನವಾಡಿ ವರ್ಕರ್ಸ್ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಏನು ಕೊಡದೇ ಇದ್ದರೂ ಕೂಡ ಇವತ್ತು ಕೆಲಸ ಮಾಡಿದ್ದಾರೆ. ಆದರೆ ಇವತ್ತು ಹೋರಾಟ ಇದೆ, ಹೋಗ್ಬೇಕು ಅಂತಂದ್ರೆ ನಿಮ್ಗೆಲ್ಲ ನೋಟಿಸ್ ಕೊಡ್ತೀವಿ, ನಿಮ್ಗೆ ಎಸ್ಮಾ ಜಾರಿ ಮಾಡಿಸ್ತೀವಿ ಅಂತ ನಮ್ಮ ಅಧಿಕಾರಿಗಳು ಇವತ್ತು ಬೆದರಿಕೆ ಆಗ್ತಾ ಇರುವಂಥದ್ದು ಸರಿಯಾದ ಕ್ರಮ ಅಲ್ಲ. ಇದನ್ನು ನಾವು ಖಂಡನೆ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯಾದ್ಯಂತ 26,000 BLOಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಕೂಡ ನಮ್ಮ ವರ್ಕರ್ಸ್ಗೆ ಇವತ್ತು C ಮತ್ತು D ಗ್ರೂಪ್ ನೌಕರರು ಮಾಡಬೇಕು ಅಂತ ಆದೇಶ ಇದ್ದರೂ ಕೂಡ ನಮ್ಮ ಗೌರವಧನ ಕಾರ್ಯಕರ್ತರನ್ನ ಇವತ್ತು ಉಪಯೋಗ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಆದರೂ ಕೂಡ ನಾವು ಸುಮಾರು ಹೆಲ್ತ್ ಇಶ್ಯೂ ಇರೋಂಥವ್ರದ್ದು ಅವ್ರನ್ನಾದರೂ ಬಿಡುಗಡೆ ಮಾಡ್ರಿ ಅಂದರೆ ಬಿಡುಗಡೆ ಮಾಡಿಲ್ಲ. ಇವತ್ತೇನಾದರೂ ಆ ವರ್ಕರ್ಸ್ಗೆ ಹೆಚ್ಚು ಕಮ್ಮಿ ಆಗಿ ಏನಾದರೂ ಸಮಸ್ಯೆ ಆದರೆ ನಮ್ಮ ಅಧಿಕಾರಿಗಳ ಇದರ ಹೊಣೆಯನ್ನು ಹೊತ್ಕೋಬೇಕು. ಈಗ ಆಲ್ರೆಡಿ ಯಾರೆಲ್ಲ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಅವರ ಇಡೀ ಟ್ರೀಟ್ಮೆಂಟ್ ಖರ್ಚನ್ನು ನಮ್ಮ ಅಧಿಕಾರಿಗಳೇ ವಹಿಸಬೇಕು. ಏನಾದರೂ ಹೆಚ್ಚು ಕಮ್ಮಿ ಆದರೆ 50 ಲಕ್ಷ ಪರಿಹಾರ ಕೊಡಬೇಕು ಅಂತ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಾನು ಸಿದ್ಧಗಂಗಪ್ಪ ಅಂತೇಳಿ CITUನ ಜಿಲ್ಲಾಧ್ಯಕ್ಷ. ಇವತ್ತು ಇಡೀ ಭಾರತ ದೇಶಾದ್ಯಂತ ಎಲ್ಲ ಸ್ಕೀಮ್ ನೌಕರರು ಇವತ್ತು ಕರಾಳ ದಿನಾಚರಣೆಯನ್ನು ಮಾಡ್ತಾಯಿದ್ದೀವಿ. ಏನು ಕರಾಳ ದಿನಾಚರಣೆ ಅಂತ ಹೇಳಿದರೆ, ಸಂಪೂರ್ಣವಾಗಿ ಸ್ಕೀಮ್ ನೌಕರರನ್ನು ಇವತ್ತು ಅಧಃಪತನ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಒಂದು ಕಡೆ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಇವತ್ತು ಇಡೀ ಸ್ಕೀಮ್ ನೌಕರರನ್ನು ವಂಚನೆ ಮಾಡಿದೆ. ಅದನ್ನು ಪ್ರತಿಭಟಿಸಿ ಇವತ್ತು ಕರಾಳ ದಿನಾಚರಣೆಯನ್ನು ಇಡೀ ಭಾರತ ದೇಶದ ಎಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಕೂಡ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದರೆ, ಕೇಂದ್ರ ಸರ್ಕಾರ 2018ರಿಂದ ಇವತ್ತಿನವರೆಗೂ ಒಂದು ನಯಾ ಪೈಸಾ ಕೂಡ ಅವರ ಯೋಜನೆಗಳಿಗೆ ಕನಿಷ್ಠ ಸೌಲಭ್ಯವನ್ನು ಕೊಟ್ಟಿಲ್ಲ ಮತ್ತು ವೇತನವನ್ನು ಕೊಟ್ಟಿಲ್ಲ. ಯಾಕಂತ ಹೇಳಿದರೆ, ಈಗ ಕನಿಷ್ಠ ವೇತನ ಅಂತಕ್ಕಂಥ ಕಾನೂನು ಇದ್ದರೂ ಕೂಡ ನಮ್ಮನ್ನು ಗೌರವಧನ ಕಾರ್ಯಕರ್ತರು ಅಂತೇಳಿ ಕಾರ್ಮಿಕ ಹಕ್ಕುಗಳಿಗಿಂತ ವಂಚನೆ ಮಾಡಿ ಇವತ್ತು ಆಚೆ ಇಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಕನಿಷ್ಠ ವೇತನ ಕೊಡದೆ ವಂಚನೆ ಮಾಡಿರೋದ್ರ ಜೊತೆಯಲ್ಲೇ ಮಿನಿಮಮ್ ಸೌಲಭ್ಯಗಳನ್ನು ಕೂಡ ಕೊಡ್ತಾ ಇಲ್ಲ. ಆದ್ದರಿಂದ ಈ ಧೋರಣೆಯನ್ನು ಪ್ರತಿಭಟಿಸಿ ಮತ್ತು ರಾಜ್ಯ ಸರ್ಕಾರ ಇತ್ತೀಚೆಗೆ ಒಂದು ಕನಿಷ್ಠ ವೇತನದ ನೋಟಿಫಿಕೇಶನ್ ಮಾಡಿದೆ. ಆ ಪ್ರಕಾರವಾಗಿ ಕನಿಷ್ಠ ಎಲ್ಲ ಕಾರ್ಮಿಕರಿಗೂ 19,000 ರೂಪಾಯಿ ಕನಿಷ್ಠ ವೇತನ ಮತ್ತು ಗರಿಷ್ಠ ವೇತನ 31,000 ರೂಪಾಯಿ ಕೊಡಬೇಕು ಅಂತಿದೆ. ಬಟ್ ಏನಪ್ಪ ಅಂತ ಹೇಳಿದರೆ, ಅಂಗನವಾಡಿ, ಬಿಸಿ ಊಟ, ಆಶಾ ವರ್ಕರ್ರು ಯಾರ್ಯಾರಿದ್ದಾರೆ ಸ್ಕೀಮು ಅವನ್ನೆಲ್ಲ ಆಚೆಗಿಟ್ಟಿದ್ದಾರೆ.
ಆ ಆಚೆಗಿಟ್ಟಿರ್ತಕ್ಕಂಥದ್ದು ಕೂಡ ಸರಿಯಿಲ್ಲ. ಮತ್ತು ಬಿಸಿಯೂಟ ಯೋಜನೆಯನ್ನು ಇವತ್ತು ಖಾಸಗೀಕರಣ ಮಾಡಲಿಕ್ಕೆ ಬೇರೆ ಬೇರೆ ಸಂಸ್ಥೆಗಳಿಗೆ ಕೊಡ್ಲಿಕ್ಕೆ ಹೋಗಿರ್ತಕ್ಕಂಥದ್ದು ಇವತ್ತು 20-30 ವರ್ಷಗಳಿಂದ ದುಡಿದಿರ್ತಕ್ಕಂಥ ಮಹಿಳೆಯರನ್ನ ವಂಚನೆ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಾವು ಖಂಡಿಸ್ತಾ ಇದ್ದೀವಿ. ಮತ್ತು ಅಂಗನವಾಡಿ ನೌಕರರಿಗೆ ಯಾವುದೇ ಸೌಲಭ್ಯ ಕೊಡಿಲ್ಲ. ಇವತ್ತು ಚುನಾವಣೆ BLOಗಳಾಗಿ ತಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ 35% ಅಷ್ಟಾಗಿರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೈಯೆಸ್ಟ್ ಆಗಿದೆ. ಆದರೂ ಕೂಡ ಕಿರುಕುಳ ಕೊಡ್ತಾ ಇರ್ತಕ್ಕಂಥದ್ದು, ಒತ್ತಡ ಮಾಡ್ತಕ್ಕಂಥದ್ದು ಸರಿ ಇಲ್ಲ. ಆದ್ದರಿಂದ ಎಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸ್ಕೀಮ್ ನೌಕರರಿಗೆ ಮಾಡಿರ್ತಕ್ಕಂಥ ಅನ್ಯಾಯವನ್ನು ವಾಪಸ್ ತೆಗೆದು ಅವ್ರಿಗೆ ನ್ಯಾಯವಾಗಿರ್ತಕ್ಕಂಥ ಕನಿಷ್ಠ ವೇತನವನ್ನು ಕೊಡಬೇಕು, ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅಂತ ಒತ್ತಾಯ ಮಾಡಿ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸರ್, 2011ರಿಂದ ಇದುವರೆಗೂ ₹1 ವೇತನ ಹೆಚ್ಚಳ ಮಾಡಿಲ್ಲ ಕೇಂದ್ರ ಸರ್ಕಾರ. ಜೊತೆಗೆ ಇಸ್ಕಾನ್ ಅಂತ ಧರ್ಮಾಧಾರಿತ ಬಿಸಿಯೂಟನ ಕೂಡ ಕೊಟ್ಟಿದೆ. ಈಗ ಆಲ್ರೆಡಿ ಶಿಡ್ಲಘಟ್ಟ ತಾಲೂಕಿನ 70 ಶಾಲೆಗಳನ್ನು ಕೊಟ್ಟಿದೆ. ಈಗ ಮೊನ್ನೆ ಬಂದ ಮಾಹಿತಿ ಏನು ಅಂತಂದರೆ, ಶಿಕ್ಷಕರ ಯೂನಿಯನ್ನಿಂದ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದ್ದಾರೆ. ನಮಗೆ ಶಿಕ್ಷಣ ಅಂದರೆ ಬಿಸಿಯೂಟದ ಹೊರೆಯಿಂದ ತಪ್ಪಿಸಿ ಅಂತ ಹೇಳ್ಬಿಟ್ಟು, ಯಾಕೆ ಸರ್ ಇವ್ರು ಹೊರೆ ಹೊತ್ಕೋಬೇಕು? ಬಿಸಿಯೂಟ ಮುಖ್ಯ ಅಡುಗೆಯವರು ಅಂತ ಹೇಳ್ಬಿಟ್ಟು ಕನಿಷ್ಠ 7th ಓದಿರಬೇಕು ಅಂತೇಳಿ ಹೇಳಿ ಸರ್ಕಾರ ಮಾರ್ಗಸೂಚನೆ ಇರೋವಾಗ ಅವ್ರ ಕೈಗೆ ಜವಾಬ್ದಾರಿನೇ ಕೊಡದೆ ನಾವೇ ಜವಾಬ್ದಾರಿ ತಗೊಂಡು ಎಲ್ಲ ನಿಭಾಯಿಸ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಈಗ ನಮ್ಮ ಕೆಲಸ ಜಾಸ್ತಿ ಆಗಿದೆ. ನಮ್ಮನ್ನ ಇದ್ರ ಹೊರಗಡೆ ಇಡಿ, ಇಸ್ಕಾನ್ಗೆ ಕೊಡಿ ಅನ್ನೋದ್ರಲ್ಲಿ ಅರ್ಥ ಏನಿದೆ? ಹಂಗಾಗಿ ಆ ಇಸ್ಕಾನ್ ಕೊಡೋದನ್ನ ನಾವು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಇಸ್ಕಾನ್ಗೆ ಏನಾದರೂ ವಿಸ್ತರಣೆ ಮಾಡಿದ್ರೆ ಇಡೀ ಜಿಲ್ಲೆಯಲ್ಲಿ ಉಗ್ರವಾದ ಹೋರಾಟನ ನಾವು ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ತಿಳಿಸ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ